ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಆಕೆಗಿನ್ನು 17 ವರ್ಷ, ಎಳೆಯ ಮನಸ್ಸು, ಕಣ್ಮುಂದೆ 10 ಕನಸೊತ್ತಿದ್ಲು. ಇತ್ತ 100 ಆಸೆ ಹೊತ್ತು ಬೆಳೆಸಿದ ಮಗಳನ್ನ ನೇಣಿನ ಕುಣಿಕೆಯಲ್ಲಿ ಕಂಡು ಪೋಷಕರಿಗೆ ದಿಗಿಲು ಬಡದಂತಾಗಿದೆ. ಸಾಯುವ ಮುನ್ನ ಸಾರಿ ಅಪ್ಪ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದನ್ನು ನೋಡಿ ಎತ್ತವರ ಕರಳು ಕಿವುಚಿದೆ. ಎಲ್ಲಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಾರಿ ಅಪ್ಪ, ಡೆತ್ ನೋಟ್ ಬರೆದಿಟ್ಟು ಬಾಲಕಿ ಸೂಸೈಡ್. ಮಗಳನ್ನ ಮೆಡಿಕಲ್ ಓದಿಸ್ಬೇಕು ಅಂತ ಕನಸು ಹೊತ್ತಿದ್ದ ಪೋಷಕರು. ಈಗಿನ್ನು ಪ್ರೌಢಶಾಲೆ ಮುಗಿಸಿ ಟೀನೇಜ್ಗೆ ಕಾಲಿಟ್ಟಿದ್ದ 17 ವರ್ಷದ ಬಾಲಕಿ ಸಂಧ್ಯಾ ಸಾರಿ ಅಪ್ಪ ಅಂತ ಡೆತ್ ನೋಟ್ ಬರೆದಿಟ್ಟು ದುಡುಕಿನ ನಿರ್ಧಾರ ತೆಗೆದುಕೊಂಡು ಜೀವ ಬಿಟ್ಟಿದ್ದಾಳೆ. ಹೌದು, ನೆಲಮಂಗಲ ತಾಲೂಕಿನ ಬೈರೇಗೌಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಎಸ್ಎಸ್ಎಲ್ಸಿಯಲ್ಲಿ 83% ಪಡೆದು ಶಾಲೆಗೆ ಟಾಪರ್ ಆಗಿದ್ದ ಸಂಧ್ಯಾ ಪೋಷಕರಿಗೆ ಮಗಳನ್ನ ಮೆಡಿಕಲ್ ಓದಿಸೋ ಕನಸು, ಮಗಳಿಗೆ ಲಾ ಓದಿಸುವ ಆಸೆ ಹೊಂದಿದ್ರು. ಇದರ ನಡುವೆ ಎಸ್ಎಸ್ಎಲ್ಸಿ ಮುಗಿಸಿದ ಸಂಧ್ಯಾ ಸ್ನೇಹಿತರ ಜೊತೆ ಓಡಾಡೋದನ್ನ ಕಂಡ ಮನೆಯವರು ಆಕೆಗೆ ಸ್ನೇಹಿತರ ಜೊತೆ ಓಡಾಡೋದನ್ನ ಬಿಡು ಅಂತ ಬೈದಿದ್ರಂತೆ. ಆದ್ರೆ ನಿನ್ನೆ ಮಧ್ಯಾಹ್ನ ಅಜ್ಜಿಗೆ ಹುಷಾರಿಲ್ಲದ ಕಾರಣ ಮನೆಯವರೆಲ್ಲ ಊರಿಗೆ ತೆರಳಿದ್ದ ವೇಳೆ ಸಂಧ್ಯಾಗೆ ಯಾವ ವಿಷಯ ಮನಸ್ಸಿಗೆ ತಗೊಂಡ್ಲೋ ದುಡುಕಿನ ನಿರ್ಧಾರ ಮಾಡಿ ಸಾರಿ ಅಪ್ಪ ಅಂತ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಂಜೆ ಪೋಷಕರು ಮನೆಗೆ ಮರಳಿ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಎಸ್ಎಲ್ಸಿಯಲ್ಲಿ ಟಾಪರ್, ಮಗಳ ದುಡುಕಿನ ನಿರ್ಧಾರ, ಆಸ್ಪತ್ರೆ ಬಳಿ ಪೋಷಕರ ರೋದನೆ. ಇನ್ನು ಡೆತ್ ನೋಟ್ನಲ್ಲಿ ಸಾರಿ ಅಪ್ಪ ಜೊತೆಗೆ ಸ್ನೇಹಿತರ 3 ಮೊಬೈಲ್ ನಂಬರ್ ಅನ್ನ ನಮೂದಿಸಿ ಈ ನಂಬರ್ಗಳಿಗೆ ಕರೆ ಮಾಡಿ ನನ್ನ ಸಾವಿನ ಸುದ್ದಿ ಮುಟ್ಟಿಸಿ ಅಂತ ಬರೆದಿದ್ದಾಳೆ. ಮನೆ ಮಗಳ ನೇಣಿನ ಕುಣಿಕೆಯಲ್ಲಿ ನೋಡಿ ಎತ್ತವರ ಒಡಲಿನಲ್ಲಿ ಕೊಳ್ಳಿ ಬಿದ್ದಂತಾಗಿದೆ. ಮಗಳು ಸಂಧ್ಯಾಳನ್ನ ವಿದ್ಯಾಭ್ಯಾಸಕ್ಕಾಗಿ ತಂದೆ ರಾಘವೇಂದ್ರ ತನ್ನ ಅಕ್ಕ ಶೈಲಜಾ ಮನೆಗೆ ಕಳಿಸಿದ್ರಂತೆ. ಕಳೆದ 3 ವರ್ಷಗಳಿಂದ ಬಾಲಕಿ ಸಂಧ್ಯಾ ಅತ್ತೆ ಶೈಲಜಾ ಮನೆಯಲ್ಲಿದ್ದು ಪ್ರೌಢಶಾಲೆ ಮುಗಿಸಿದ್ದಳು. ಮಗಳಿಗೆ ಮೆಡಿಕಲ್ ಓದಿಸಬೇಕು ಅಂತ ಪೋಷಕರು ನಿನ್ನೆ ಕಾಲೇಜೊಂದರಲ್ಲಿ ಅಪ್ಲಿಕೇಶನ್ ಕೂಡ ತಂದಿದ್ರು. ಆದರೂ ಮೊಬೈಲ್ ಬಳಸದ ಈ ಬಾಲಕಿ ವಿದ್ಯಾಭ್ಯಾಸದಲ್ಲೂ ಮುಂದಿದ್ಲು. ಕುಟುಂಬದವರೊಂದಿಗೆ ಲವಲವಿಕೆಯಿಂದಿದ್ದ ಸಂಧ್ಯಾ ಜೀವನವೇ ಬೇಡ ಎಂದು ಪ್ರಾಣ ಬಿಟ್ಟಿದ್ದಾಳೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಬಾಲಕಿ ಸಂಧ್ಯಾಗೆ ಸ್ನೇಹಿತರ ಸಹವಾಸ ಮಾಡಬೇಡ ಅಂತ ಪೋಷಕರು ಬುದ್ಧಿ ಹೇಳಿದ್ರಿಂದ ಅಥವಾ ಪ್ರೀತಿ ಪ್ರೇಮದ ವಿಚಾರಕ್ಕೇನಾದರೂ ಮನನೊಂದು ಈ ನಿರ್ಧಾರಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಂತ ವಿವಿಧ ಆಯಾಮಗಳಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಏನೇ ಹೇಳಿ, ಬಾಳಿ ಬದುಕಬೇಕಿದ್ದ ಬಾಲಕಿಯ ಈ ನಿರ್ಧಾರದಿಂದ ಎತ್ತವರ ರೋದನೆ ಏಳತೀರದಾಗಿದೆ. ವಿನೋದ್, ಸಂಪೂರ್ಣ ನ್ಯೂಸ್, ನೆಲಮಂಗಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.